ಇವತ್ತು ಹಲಸಿನಕಾಯಿ ಒಂದು ಕೊಯ್ದಿದ್ದಾರೆ. ಇದು ಕಂಪ್ಲೀಟ್ ಆಯಿತು. ಅಲ್ಲಿ ಬೇಕಾದಷ್ಟು ಹಿಂದೆ ನೀರುಂಟು ಇವರಿಗೆ ಅಂತ ಹೇಳಿ, ಅದು ಬೇಡ. ಲಾಸ್ಟ್ ಟೈಮ್ ಸೋಲಾರ್ ಟರ್ಪಲ್ಗಿಂತ ಈ ಸಲ ಸ್ವಲ್ಪ ಎತ್ತರ ಉಂಟು, ಸ್ವಲ್ಪ ಅಲ್ಲ ಜಾಸ್ತಿ. ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 13ಕ್ಕೆ ಯಾರೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 13ಕ್ಕೆ ಯಾರೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮಧ್ಯಾಹ್ನ ಸಾಂಬಾರಿಗೆ ಅಪ್ಪ ಒಂದು ಹಲಸಿನಕಾಯಿ ಕೊಯ್ದಿದ್ದಾರೆ, ಕಟ್ ಮಾಡಿ ಸಹ ಕೊಡ್ತಿದ್ದಾರೆ. ನನಗೆ ಅದರದ್ದು ಅಂಟು ಮತ್ತು ಕೊಯ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ. ಮೊನ್ನೆ ಕೊಯ್ದೆ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಮೊಟ್ಟು ಕತ್ತಿಯಲ್ಲಿ ಕೊಯ್ದು ಕೊಡ್ತಿದ್ದಾರೆ ಅಪ್ಪ. ಅದು ಮಧ್ಯಾಹ್ನಕ್ಕೆ ಸಾಂಬಾರು. ದನಗಳನ್ನು ಇವತ್ತೊಂದು ಸ್ವಲ್ಪ ಬೇರೆ ಕಡೆ ಕರ್ಕೊಂಡು ಬಂದದ್ದು. ಯಾವಾಗಲೂ ಅವರೊಂದು ಪೋಷಣಿಗೆ ಓಡೋದಾಯ್ತಾ, ಇವತ್ತು ಸ್ವಲ್ಪ ದಾರಿ ತಪ್ಪಿಸಿ ಇನ್ನೊಂದು ಕಡೆ ಕರ್ಕೊಂಡು ಬಂದದ್ದು. ಯಾವಾಗಲೂ ಹೋಗುವಲ್ಲಿ ಬೇಡ ಹೋಗೋದು ಅಂತೇಳಿ ಈಗ ಅವ್ರ ಹತ್ರ ಬಂದೊಮ್ಮೆ ಬದಲಿಸುವ ಅಂತ. ಹಾಗೆ ಸ್ವಲ್ಪ ತರಗೆಲೆಯನ್ನು ಸಹ ಗೋಣಿಯಲ್ಲಿ ಕಟ್ಟಿಕೊಂಡು ಹೋಗುವ. ಒಂದು ಕಡೆ ಸ್ವಲ್ಪ ರಾಶಿ ಮಾಡಿದ್ದೆ ಆಗ ಕಟ್ಟಲಿಕ್ಕೆ ಬರುವಾಗ. ಈಗ ವರ್ಕರ್ಸ್ಗೆಲ್ಲ ತಿಂಡಿ ಎಲ್ಲ ಕೊಟ್ಟು ಮತ್ತು ನಾನು ಸಹ ಸ್ವಲ್ಪ ತಿಂಡಿ ತಿಂದು ಇವ್ರ ಹತ್ರ ಬಂದೆ. ಈಗ ಬದಲಿಸಿ ನನಗೀಗ ಹೋಗಬೇಕು, ಒಂದು ಕಟ್ಟ ತೊಗೊಂಡು ಬರುವ ಅಂತ. ಯಾಕಂದರೆ ಸುಮಾರು ದಿವಸ ಆಯಿತು ನಾನು ತಗೊಂಡು ಬರೋದೆ. ತರಗೆಲೆ ತಗೊಂಡು ಬರ್ತಿದ್ದೆ, ಆದರೆ ನನಗೀಗ ವರ್ಕ್ ಪ್ರೆಷರಲ್ಲಿ ಸಾಕಾಗ್ತಿಲ್ಲ, ಟೈಮ್ ಸಾಕಾಗ್ತಿಲ್ಲ. ಮತ್ತು ಈಗಂತೂ ಒಣಗಿ ಅದು ಪರ ಅಂತ ಹುಡಿ ಆಗ್ತಾ ಉಂಟು. ಅಷ್ಟು ಹೊತ್ತಲ್ಲಿ ಈಗ ಬಂದೇನಂದರೆ ಈಗ 11 ಆಗ್ತಾ ಬಂತು ಗಂಟೆ. ಇಷ್ಟೊತ್ತಿಗೆ ಯಾರೂ ತರಗೆಲೆ ಕೊಂಡೋಗೋದಿಲ್ಲ, ನಾನು ಕೊಂಡೋಗ್ಲಿಕ್ಕೆ ಬಂದಿದ್ದೀನಿ. ಗೋಣಿ ತರಗೆಲೆ ಮಾಡಿದೆ. ಇದು ಮಧ್ಯಾಹ್ನ ಆಯ್ತಲ್ಲ, ಹಾಗೆ ಇದನ್ನು ತುಂಬಿಸಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಕೈಗೆಲ್ಲ ಸ್ಕ್ರಾಚಸ್ ಆಗ್ತದೆ, ತೊಂದರೆ ಇಲ್ಲ. ಈಗ ಒಂದು ಕಟ್ಟ ಮಾಡಿದೆ. ಇವರು ಸಹ ಇಲ್ಲೇ ಇದ್ದಾರೆ, ಎಂತ ಕೂಡ ಇಲ್ಲ ಆಯ್ತು ಈಗ ಮೇಯಿಸಲಿಕ್ಕೆ. ಮತ್ತು ಈಗ ಬಿಸಿಲು ಕೂಡ ಜಾಸ್ತಿ, ಮರಗಳು ನೋಡಿ ಎಲ್ಲ ಖಾಲಿಯಾಗಿದೆ, ಎಂತ ಇಲ್ಲ. ಇದರದ್ದೇ ತರಗೆಲೆ ನಾನು ತುಂಬಿಸೋದು ನೋಡಿ, ಇಲ್ಲೆಲ್ಲ ಬಿದ್ದಿರ್ತದಲ್ಲ, ಇದನ್ನೇ ತುಂಬಿಸೋದು. ಇನ್ನು ಸ್ವಲ್ಪ ಒಂದು ತಿಂಗಳು ಆದಮೇಲೆ ಇದರಲ್ಲಿ ಹೊಸ ಚಿಗುರು ಬಂದು ಮತ್ತು ಇದು ಗ್ರೀನ್ ಆಗಬೇಕು. ಅಲ್ಲಿ ತನಕ ಬಿಸಿ ಬಿಸಿ ಗಾಳಿ ಆಯಿತಾ. ಈಗ ಕೆಲವೆಲ್ಲ ನೋಡಿ ಸೊಪ್ಪುಂಟು, ಇನ್ನು ಕೆಲವೆಲ್ಲ ಉದುರಿದೆ. ಈ ಮರ ನೋಡಿ ಕಂಪ್ಲೀಟ್ ಏನೂ ಇಲ್ಲ. ಮಧ್ಯಾಹ್ನ ಊಟಕ್ಕೆ ಇವತ್ತು ಪಲ್ಯ, ಸಾಂಬಾರು, ಗಂಜಿ, ಮಜ್ಜಿಗೆ ಊಟ ಮಾಡ್ತಿದ್ದಾರೆ ಅಪ್ಪ ಸಹ. ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಕ್ಕೆ ಜಾಸ್ತಿ ಆಗಲಿಲ್ಲ, ಯಾಕಂದರೆ ನನಗೆ ಉಂಟಲ್ಲ ಮನೆಯಲ್ಲಿ ಯಾರಾದರೂ ಇದ್ದರೆ, ಅಂದರೆ ಈಗ ಸ್ವಲ್ಪ ಕೆಲಸಕ್ಕೆ ಬಂದಿದ್ದಾರಲ್ಲ ವರ್ಕಿಗೆ, ಅದು ಅವರಿಗೆ ಫುಡ್ ಸಪ್ರೇಟ್ ಹಾಗೆ ಪ್ರಿಪೇರ್ ಮಾಡಬೇಕು. ಸಪ್ರೇಟ್ ಅಂದರೆ ನಾವಾದರೆ ನಿನ್ನೆದು ಸಾಂಬಾರು ಇದ್ದರೆ ಕೂಡ ನಾವು ಊಟ ಮಾಡ್ತೇವೆ. ಅವರು ಅಷ್ಟು ಕೆಲಸ ಮಾಡುವಾಗ ಅವರಿಗೆ ಒಳ್ಳೆ ಫುಡ್ಡೇ ಪ್ರಿಪೇರ್ ಮಾಡಿ ಕೊಡಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ನನಗೆ. ಅದರೊಟ್ಟಿಗೆ ಮನೆಯೊಳಗಿದ್ದು ಕೆಲಸ, ಹೊರಗಿದ್ದು ಕೆಲಸ, ದನಗಳದ್ದು ಕೆಲಸ, ತೋಟಕ್ಕೆ ಹೋಗೋದು, ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಹಾಗೆ ನನಗೆ ಉಂಟಲ್ಲ ಆ ಕೆಲಸದ ಮಧ್ಯೆ ವ್ಲಾಗ್ ಮಾಡೋದು ಮರೀತದೆ. ಒಂದು ವೇಳೆ ನಾನು ಅಡುಗೆದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡು ಮಾಡಿದರೆ ಸಹ ಕ್ಯಾಮರಾ ಇಡಬೇಕು, ಆನ್ ಮಾಡಬೇಕು, ಸ್ವಲ್ಪ ಅಡುಗೆ ಮಾಡಬೇಕು, ಮತ್ತು ಪುನಃ ಕಟ್ ಮಾಡಿ ನೆಕ್ಸ್ಟ್ ಇದು ತೋರಿಸ್ಬೇಕು. ಹೀಗೆ ಆಗಬೇಕಾದ್ರೆ ಹೊತ್ತು ಹೋಗ್ತದೆ. ಅದಕ್ಕೋಸ್ಕರ ನಾನು ಅದು ಅಡುಗೆದೆಲ್ಲ ಈಗ ಸದ್ಯಕ್ಕೆ ಮಾಡೋದಿಲ್ಲ. ನನಗೊಂದು ಪ್ರಾಪರ್ ಟ್ರೈಪಾಡ್ ಬೇಕು. ಹಾಗಾಗಿ ಇನ್ನು
ಬಂದದಕ್ಕೆ ಒಂದು ಅಡ್ಜಸ್ಟ್ ಮಾಡಿ ಹೇಗಾದರೂ ಒಂದು ಮಾಡುವಂತ ಇದ್ದೇನೆ. ಟ್ರೈಪಾಡ್ ನನ್ನ ಹತ್ರ ಒಂದು ಉಂಟು, ಅದು ಡಿಫೆಕ್ಟ್ ಬಂದಿದೆ. ನಾನು ರಿಟರ್ನ್ ಕೊಡಲಿಕ್ಕೂ ಸಹ ಆಗ್ತಿಲ್ಲ, ನನಗೆ ರೀಫಂಡ್ ಇಲ್ಲ, ಅದಕ್ಕೋಸ್ಕರ ಅದನ್ನು ರಿಟರ್ನ್ ಕೊಡಲಿಕ್ಕೆ ಆಗಲಿಲ್ಲ. ಹಾಗೆ ನೋಡುವ, ನೆಕ್ಸ್ಟ್ ಟ್ರೈ ಮಾಡ್ತೇನೆ ನಾನು. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಆಯಿತಾ, ಜಾಸ್ತಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ನೋಡುವ ನೆಕ್ಸ್ಟ್ ಏನಾದ್ರು ಕಂಟೆಂಟ್ ಉಂಟು. ಅದೀಗ 4 ಗಂಟೆ ಆಯಿತು ಸಂಜೆದು, ನಮ್ಮದೆಲ್ಲ ಚಹಾ ಕುಡ್ದಾಯ್ತು. ಈಗ ಅವರಿಗೊಂದು ಚಹಾ ಕೊಡಬೇಕು, ಆಮೇಲೆ ತೋಟಕ್ಕೆ ಹೋಗಿ ಹುಲ್ಲು ಮಾಡಿ ಬರಬೇಕು. ಮತ್ತು ಅಪ್ಪ ಬೇರೆ ಹೇಳಿದ್ದಾರೆ, ಬೆಂಡೆಕಾಯಿದು ಸಾಲು, ತೊಂಡೆಕಾಯಿ ಅಲ್ಲ, ಅಲಸಂಡೆ ಇದು ಸಾಲು ಉಂಟಲ್ಲ, ಅದರಲ್ಲಿ ಇರೋದು ಹುಲ್ಲು ಕೀಳಬೇಕು. ಅಂದರೆ ಇಷ್ಟು ದೊಡ್ಡದು ಇದು ಬಂದಿದೆ, ಕಳೆ ಅಂತ ಹೇಳ್ತಾರಲ್ಲ, ಅದನ್ನು ತೆಗಿಬೇಕು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು ಮನೆಯದು. ಹಾಗೆ ಕಣ್ಣ ಚಹಾ ರೆಡಿ ಮಾಡಿದ್ದೇನೆ. ನಮ್ಮಲ್ಲಿ ಎಲ್ಲರಿಗೆ ಸಹ ಕಣ್ಣ ಚಾಯವೇ. ಶಂಭು, ಹುಲ್ಲಿಗೆ ಬರ್ತೀ? ಇಲ್ಲೇ ಮಲಗುದಾ? ಆಯಿತು, ಮಲಗು. ಇವ ಇಲ್ಲಿದ್ದಾನೆ ಟಿಂಕಿ. ಮಲಗು, ನೀನು ಸಹ ಮಲಗು. ತಮ್ಮ ಇಲ್ಲಿ ನಿಂದು ಕಾಜು ನೋಡಿ. ನೀವು ನನಗೆ ಮೊನ್ನೆ ಕಮೆಂಟಲ್ಲಿ ಹೇಳಿದ್ರಲ್ಲ ಬೂದಿ ಹಾಕಿ ಅಂತ, 2 ದಿವಸ ಹಾಕಿದ್ದೇನೆ ಬಿಸಿ ಬೂದಿ. ಈಗೇನು ಸಂಜೆ ಒಮ್ಮೆ ಹಾಕಬೇಕು, ಆಗ ಬೆಳಿಗ್ಗೆ ಹಾಕಿದ್ದೆ. ಈಗ ಒಣಗ್ತಾ ಬಂದಿದೆ ನೋಡಿ ಗಾಯ ಅದು. ಮತ್ತು ಎಣ್ಣೆ ಹಾಕಿದ್ರೆ ಅವಳು ನೆಕ್ಕುತ್ತಾಳೆ ಅಂದರೆ ಅವಳಲ್ಲ, ಬೇರೆಯವರು ಬಂದು ಬೇರೆ ಬೇಕು ಉಂಟಲ್ಲ ನಮ್ಮದೇ ದೊಡ್ಡವರೆಲ್ಲ, ಅದು ನೆಕ್ಕೋದು. ಹಾಗೆ ನನ್ನ ಹತ್ರ ಅದೊಂದು ಸ್ಪ್ರೇ ಇತ್ತು, ಅದು ಖಾಲಿಯಾಗಿದೆ, ಇಲ್ಲಾಂದರೆ ಅದು ಹಾಕ್ಬೋದಿತ್ತು. ಹಾಗೆ ಅಂತ ಹೇಳಿ ಅವಳಿಗೆ ಅಂತ ಅಲರ್ಜಿ ಜಾಸ್ತಿ ಆಗಲಿಲ್ಲ ಪೆಟ್ಟಿಂದ, ಈಗ ಕಡಿಮೆ ಆಗಿದೆ ಅವಳಿಗೆ. ಬೂದಿ ಹಾಕ್ತಿದ್ದೇನಲ್ಲ, ಮುಂಚೆ ನಾಯಿಗಳಿಗೆ ಸಹ ಹಾಗೆ ಗಾಯ ಏನಾದರೂ ಆದರೆ ಬೂದಿ ಹಾಕೋದು, ಇಲ್ಲಾಂದರೆ ಅವುಗಳೇ ಬೂದಿಯಲ್ಲಿ ಮಲಗ್ತಾರಲ್ಲ, ಅದರಷ್ಟಕ್ಕೆ ಕಡಿಮೆ ಆಗ್ತದೆ. ಟೆಪಿ ತಜಿ ಟೆಪಿ ಥಪ್ಕಿ ಅಂತ ಹೆಸರು ಇವಳ್ದು, ಅದು ತಪ್ಪಿ ಹೋಗಿ ತಪ್ಪಿಯಾಗಿ ಈಗ ಟೆಪ್ಪಿ ಆಗಿದೆ. ಟೆಪ್ಪಿ ನಾನು ಸಹ ಈಗ ಕಲ್ತಿದ್ದೇನೆ ಇದು ಹರಿತ ಮಾಡಲಿಕ್ಕೆ. ನೋಡಿ ಅಂತೆ ಶಾರ್ಪ್ ಆಯ್ತಲ್ಲ. ಅಪ್ಪನಷ್ಟು ಬರೋದಿಲ್ಲ ನನಗೆ. ಕುರಿಚ ಇಲ್ಲಿದ್ದೇನೆ, ನಮ್ಮದು ಹೀರೋ ಕಜ್ಜು. ಅಣ್ಣನೊಟ್ಟಿಗೆ ಮಲಗುತ್ತೀವ. ಅಯ್ಯೋ ಚುಬ್ಬನಿ. ಇದು ಕಂಪ್ಲೀಟ್ ಆಯಿತು. ಇದರ ಮೇಲೆ ಇನ್ನೊಂದು ಟರ್ಪಲ್ ಹಾಕ್ಲಿಕ್ಕೆ ಉಂಟು. ಇದು ಹೊಸತ್ತು ಸೋಲಾರ್ ಟರ್ಪಲ್ ತಂದದ್ದು. ಹಳೆತ್ತು ಉಂಟಲ್ಲ, ಅಲ್ಲಿ ಮಡಚಿಟ್ಟಿದ್ದಾರಲ್ಲ, ಅದನ್ನು ಇದರ ಮೇಲೆ ಹಾಕ್ಲಿಕ್ಕೆ ಉಂಟು. ಇವತ್ತು ಅವರಿಗೆ ಆಗಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ. ನಾಳೆಯಿಂದ ರಜೆಯಲ್ಲಿದ್ದಾರೆ ಅವರು, ಹಾಗೆ ನಾಳೆ ಬರೋದಿಲ್ಲ. ಇನ್ನು ಸೈಡಿಗೆಲ್ಲ ಕಟ್ಟಲಿಕ್ಕೆ ಉಂಟಲ್ಲಿ, ಹಿಂದೆ ಒಂದು ಸ್ವಲ್ಪ ಕಟ್ಟಲಿಕ್ಕೆ, ಇಲ್ಲಿ ಫ್ರಂಟಲ್ಲಿ. ಇದು ನಮಗೆ ಬರಲಿಕ್ಕೆ ದಾರಿ ಲಾಸ್ಟ್ ಟೈಮ್ಗಿಂತ ತುಂಬ ಹೈಟ್ ಉಂಟು. ನಮಗೆ ಒಬ್ಬರಿಗೆ ಸಹ ಬಜಾವ್ನ ಒಂದು ಕಟ್ಟ ತಗೊಂಡು ಬಂದು ಒಳಗಡೆ ಇಡುವಷ್ಟು ಹೈಟ್ ಮಾಡಿದ್ದುಂಟು ಈ ಸಲ. ಮತ್ತು ಎಲ್ಲ ಕಂಬಗಳು ನನಗೆ ಧೈರ್ಯ ಇಲ್ಲ, ಅಪ್ಪನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವರದ್ದೇ ಹಳೆಯ ಕಾಲದ್ದು, ಇದನ್ನು ಸಿಮೆಂಟ್ ಕಂಬದಲ್ಲಿ ಮಾಡಿಸಿದ್ರೆ ಈಸಿ ಆಗ್ತಿತ್ತು ನಮಗೆ. ನೆಕ್ಸ್ಟ್ ಇದೊಂದು 2 ಇಯರ್ಸಿಗೆ ತೊಂದರೆ ಇಲ್ಲ. ನೆಕ್ಸ್ಟ್ ಮಾಡಿಸು ಅಂತಾದರೆ ಅದೇ ಸಿಮೆಂಟ್ ಇದು ಮಾಡಿಸ್ಬೇಕಷ್ಟೇ. ಈಗಾದರೂ ತೊಂದರೆ ಇಲ್ಲ, ಗಟ್ಟಿ ಮಾಡಿದ್ದುಂಟು. ಹಾಗೆ ಈಗ ನೀವು ನಂಗೆ ಕಮೆಂಟಲ್ಲಿ ಹೇಳ್ಬೇಡಿ ಸಿಮೆಂಟ್ ಇದು ಮಾಡಿಸ್ಬೇಕಿತ್ತು ಹಾಗೆ ಹೀಗೆ ಅಂತ. ಅಪ್ಪ ಕೇಳೋದಿಲ್ಲ, ಅಪ್ಪಂದು ಎಂಥ ಡಿಸಿಷನ್ ಉಂಟು ಅದನ್ನೇ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂತೇಳಿದರೆ ಸಿಮೆಂಟ್ ಇದು ಯಾವಾಗ ತಂದು ಮಾಡಿಸ್ತಿರ್ಲಿಲ್ವ ನಾವು. ನಮ್ಮದೆಲ್ಲ ಕೇಳೋದಿಲ್ಲ, ಎಲ್ಲರೂ ಅವರದ್ದೇ ಆಗಬೇಕು ಥಾಟ್ಸ್ ಎಲ್ಲ ಅವರಿಗೆ. ಹಾಗೆ ಆದರೂ ಚೆಂದಾಗಿ ಆಗಿದೆ, ಗಟ್ಟಿ ಮಾಡಿದ್ದಾರೆ. ಇನ್ನು ಇದರ ಮೇಲೆ ಇನ್ನೊಂದು ಟರ್ಪಲ್ ಹಾಕ್ಲಿಕ್ಕೆ ಉಂಟು. ಯಾಕಂದರೆ ಇದು ಹೊಸ ಟರ್ಪಲನ್ನು ಈ ಬೆಕ್ಕುಗಳು ಹತ್ತಿ ಪರಂಕಿ ಅದನ್ನು ತೂತು ಮಾಡ್ತದೆ, ಅದಕ್ಕೋಸ್ಕರ.
ಲಾಸ್ಟ್ ಟೈಮ್ ಸೋಲಾರ್ ಟರ್ಪಲ್ಗಿಂತ ಈ ಸಲ ಸ್ವಲ್ಪ ಎತ್ತರ ಉಂಟು, ಸ್ವಲ್ಪ ಅಲ್ಲ ಜಾಸ್ತಿ ಎತ್ತರ ಉಂಟು, ಮತ್ತು ಅಗಲ ಕೂಡ ಜಾಸ್ತಿ ಉಂಟು. ನೀರು ಹೋಗಲಿಕ್ಕೆ ಪ್ರಾಪರ್ ಜಾಗ ಎಲ್ಲ ಕೂಡ ಮಾಡಿದ್ದುಂಟು, ಕಣಿ ಎಲ್ಲ ಮಾಡಿ ಎತ್ತರ ಎಲ್ಲ ಮಾಡಿ ಒಳಗೆ ನೀರು ಬರದಾಗೆಲ್ಲ ಮಾಡಿದ್ದುಂಟು. ಆದರೆ ಇನ್ನು ಸೈಡಿಗೆ ಮತ್ತು ಹಿಂದೆಗೆ ಕಟ್ಟಲಿಕ್ಕೆ ಉಂಟು, ತೊಂದರೆ ಇಲ್ಲ, ಅದು ನಾವೇ ಕಟ್ಬೋದು. ಮತ್ತು ಇನ್ನು ಇದರ ಮೇಲೆ ಉಂಟಲ್ಲ ಇನ್ನೊಂದು ಸೋಲಾರ್ ಟರ್ಪಲ್ ಹಾಕಲಿಕ್ಕೆ ಉಂಟು. ನಮ್ಮ ಬೆಕ್ಕುಗಳು ಅದರ ಮೇಲೆ ಆಟಾಡಿ ತೂತು ಮಾಡ್ತದೆ. ತೂತು ಮಾಡಿದರೆ ಮಳೆಗಾಲದಲ್ಲಿ ನೀರು ಬೀಳ್ತದೆ, ಅದಕ್ಕೋಸ್ಕರ ಹಳೆ ಟರ್ಪಲ್ ಹಾಕಿದರೆ ಹಳೆ ಟರ್ಪಲ್ ತೂತಾದರೆ ತೊಂದರೆ ಇಲ್ಲಲ್ಲ, ಇದು ಹೊಸ ಟರ್ಪಲ್. ಹಾಗಾಗಿ ಅದು ನಾವೇ ಹಾಕಬೇಕಷ್ಟೇ. ಇಲ್ಲ ಅಂತೇಳಿದರೆ ಇನ್ನೂ ಅವರು ನಾಳೆಯಿಂದ ಬರೋದಿಲ್ಲಂತೆ, ಅಂದರೆ ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು, ಇಲ್ಲಿಗೆ ವರ್ಕಿಗೆ ಬಂದವರು. ಹಾಗೆ ಮತ್ತು ಸಿಮೆಂಟಿದು ಕಂಬ ಹಾಕಿಸುವಂತ ನಾವು ಹೇಳಿದ್ವಿ ಅಪ್ಪನ ಹತ್ರ, ಅಪ್ಪ ಒಪ್ಪುವುದಿಲ್ಲ. ನೀವು ಯೋಚನೆ ಮಾಡಿ, ಅಂದರೆ ಈ ಪ್ರಾಯ ಆದವರನ್ನು ಒಪ್ಪಿಸಲಿಕ್ಕೆ ತುಂಬ ಕಷ್ಟ. ಅವರನ್ನು ಆಸ್ಪತ್ರೆಗೆ ಕಳಿಸ್ಲಿಕ್ಕೆ ಒಪ್ಪಿಸಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತಿಲ್ಲ, ಅದಿನ್ನು ಸಿಮೆಂಟ್ ಕಂಬ ಹಾಕಲಿಕ್ಕೆ ಒಪ್ಪುತ್ತಾರಾ? ಹಾಗೆ ಅವರು ಹೇಳೋದು ಇನ್ನೊಂದು 2-3 ವರ್ಷ ಇದು ಗಟ್ಟಿ ಬರ್ತದೆ, ಅದರ ನೆಕ್ಸ್ಟ್ ನೋಡುವ ಅಂತ ಹೇಳಿ. ಹಾಗೆ ಮತ್ತು ಇದು ನಮಗೆ ಈಸಿಯಾಗಿ ಸಿಕ್ತಿತ್ತು, ಕಂಬ ತೋಟದಲ್ಲೆಲ್ಲ ಕಡೆ ಸಿಕ್ತು. ಹಾಗಾಗಿ ಮತ್ತು ನಮ್ಮದು ಮುರಿದು ಹೋದಂದರೆ ಒಳ್ಳೆ ಅಡಿಕೆ ಮರ ಮೇಲಿಂದ ಮುರಿತದಲ್ಲ ಗಾಳಿಗೆ, ಅದನ್ನೇ ತಂದೆಲ್ಲ ಮಾಡಿದ್ದು. ಹಾಗಾಗಿ ತೊಂದರೆ ಇಲ್ಲ. ಸೋಲಾರ್ ಟರ್ಪಲ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ವರ್ಕ್ ಉಂಟು ಬಾಕಿ, ಅದು ನೋಡುವ ಇನ್ನು ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ. ಇವನು ನೋಡಿ ನೀರು ಕುಡಿಯೋದು ಈ ಪಾಟಿಂದ, ಅಲ್ಲಿ ಬೇಕಾದಷ್ಟು ಹಿಂದೆ ನೀರುಂಟು ಇವರಿಗೆ ಅಂತ ಹೇಳಿ, ಅದು ಬೇಡ, ಟಿಂಕಿ ಕುರಸ ಇದರಿಂದಲೇ ಕುಡಿಯೋದು. ಅಳೋ ಸಜ್ಜು, ಸಜ್ಜು ಹಾಯ್ ಮಾಡು ಸಜ್ಜು.